ಇವತ್ತು ಸಬ್ಬಕ್ಕಿ ಸೊಪ್ಪಿನ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನ ಜಲ್ದಿ ಹಾಕ್ಕೊಂಡು ತೊಗೊಂಡಿದ್ದೀನಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ತುರಿ, ಜೀರಿಗೆ 1 ಸ್ಪೂನು, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ತೆಂಗಿನ ತುರಿ 2 ಸ್ಪೂನು, ಮತ್ತು ಇದು ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಅಕ್ಕಿ ಹಿಟ್ಟು ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬಿಸಿನೀರು ಹಾಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳೋಣ ಬಿಸಿನೀರನ್ನ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ, ಕಲಿಸ್ಕೊಂಡಾಗಿದೆ. ನೆಕ್ಸ್ಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಚಟ್ನಿಗೆ ನಾನಿಲ್ಲಿ 4 ಸ್ಪೂನ್ ತೆಂಗಿನ ತುರಿ, ಕೊಬ್ಬರಿ ತುರಿ, ಸ್ವಲ್ಪ ಕಡಲೆಬೀಜ ಹುರಿದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು, 4 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಒಂದು 1/4 ಟೀ ಸ್ಪೂನು ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಇಷ್ಟನ್ನು ರುಬ್ಕೊಳ್ಳೋಣ. ರೊಟ್ಟಿ ತಟ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿಟ್ಟಿದ್ದೀನಿ. ಗೋಲ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ರೊಟ್ಟಿ. ಇವಾಗ ಇದನ್ನು ಹೆಂಚ್ಮೇಲೆ ಹಾಕೊಳ್ಳೋಣ. ಮುಚ್ಚಳ ಮುಚ್ಚಿ 2 ಕಡೆ ಬೇಯಿಸ್ಬೇಕು. ಇದನ್ನು 2 ಕಡೆ ಬೇಯಿಸೋದ್ರಿಂದ ಮುಚ್ಚಳ ಮುಚ್ಚಿ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಎರಡು ಕಡೆ ಬದಲಾಯಿಸಿ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಳಿಂದ ಮತ್ತೆ ಈ ಥರ ಬೇಯಿಸೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ಅದ್ಭುತವಾಗಿ ಬಂದಿದೆ. ರೊಟ್ಟಿ ವಿತ್ ಕಡಲೆಕಾಯಿ ಚಟ್ನಿ ತಿನ್ನಲು ರೆಡಿ. ನಾನು ಬಿಸಿನೀರಲ್ಲಿ ಏನಕ್ಕೆ ಕಲಿಸ್ದೆ ಅಕ್ಕಿ ರೊಟ್ಟಿನ ಅಂತಂದರೆ ತುಂಬ ಸಾಫ್ಟಾಗಿ ಬರೋದ್ರ ಜೊತೆಗೆ ಒಂದು ಸ್ವಲ್ಪನೂ ಕೂಡ ತಟ್ಟುವಾಗ ಕಿತ್ತೋಗಲ್ಲ. ಹಾಗಾಗಿ ನಾನು ಬಿಸಿನೀರಲ್ಲಿ ಕಲಿಸ್ತೀನಿ. ನೀವು ಟ್ರೈ ಮಾಡಿ. ಧನ್ಯವಾದಗಳು ಫಾರ್ ವಾಚಿಂಗ್ ಮೈ ವಿಡಿಯೋ.